ಸರ್, ಈ ಒಂದು ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರಿಂದ ಒಂದು ಪತ್ರಿಕಾ ಪ್ರಕಟಣೆ. ಆದ್ದರಿಂದ ತಮ್ಮೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ ಸರ್. ಅಧಿಕೃತರಿಗೆ ನಮಸ್ಕಾರಗಳು. ಸೊ ನಾಳೆ 19ನೇ ತಾರೀಕು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ದಲ್ಲಿ ನಮ್ಮ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ 7 ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ರ್ಯಾಲಿ ನಡೀತಾ ಇದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಬಹಳ ದುಃಖಕರ ಸಂಗತಿ ಬಂದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳ ಮಾರಣ ಹೋಮ ನಡೀತಾ ಇದೆ. ಒಂದು ಕನ್ನಡ ಶಾಲೆಗಳ ಬಗ್ಗೆ ಪಾಲಕರ ಸಾರ್ವಜನಿಕರ ಇಂಗ್ಲಿಷ್ ವ್ಯಾಮೋಹ ಜೊತೆಗೆ ಸರ್ಕಾರದ ಅನೇಕ ಷರತ್ತುಗಳ ಮಧ್ಯೆ ಕನ್ನಡ ಮಾಧ್ಯಮ ಶಾಲೆಗಳು ಸೋತಿಸಿ ಹೊರಡ್ತಾ ಇವೆ. ಅದರ ಮಧ್ಯದಲ್ಲಿ ಕಳೆದ 30 ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಬಹಳ ಸಂಕಷ್ಟದಲ್ಲಿವೆ. ಹಾಗಾಗಿ ಸರ್ಕಾರಕ್ಕೆ ನಾವು ಕಳೆದ 3 ವರ್ಷದಿಂದ ನಮ್ಮ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಜನಪ್ರತಿನಿಧಿಗಳನ್ನು, ಸಚಿವರನ್ನು, ಶಾಸಕರನ್ನು ಭೇಟಿಯಾಗಿ ಜಿಲ್ಲಾ ಮಟ್ಟದಲ್ಲಿ ನಾವು ಕಳೆದ ಜುಲೈ 14ರಂದು ಎಲ್ಲ ತಾಲೂಕು ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡಿ ಇವತ್ತು ನಾವು ನಾಳೆ 19ನೇ ತಾರೀಕು ಬೆಂಗಳೂರು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ನಮ್ದು ಇಷ್ಟೇ 1995 ನಂತರ ಶಾಲಾ ಕಾಲೇಜುಗಳಿಗೆ ಅನುದಾನ ಸಿಗಬೇಕು ಮತ್ತು 95ರ ಮೊದಲುಗಡೆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಬಡವ ಮಕ್ಕಳಿಗೆ ಆಶ್ರಯ ಆಗಿರ್ತಕ್ಕಂಥ RT, ಬಡವ ಮಕ್ಕಳು ಬೇಕಾ RT ನಮ್ಮ ಖಾಸಗಿ ಶಾಲೆಗೆ ಮರುಜಾರಿ ಮಾಡಬೇಕು. ಮೊದಲಿತ್ತು, ಆದರೆ 5 ವರ್ಷ ಕೆಳಗಡೆ ಸರ್ಕಾರ ವಾಪಸ್ ತಗೊಂಡಿದೆ, ಅದನ್ನು ಮರುಜಾರಿ ಮಾಡಬೇಕು. ಸೊ ಹೀಗೆ ಒಟ್ಟ 7 ಬೇಡಿಕೆಗಳನ್ನು ಇಟ್ಕೊಂಡು ಮತ್ತು ಕನ್ನಡ ಶಾಲೆಗಳ ಕಟ್ಟಡಕ್ಕೆ ಕರ ರಿಯಾಯಿತಿ ಕೊಡಬೇಕು ಮತ್ತು ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡಬೇಕು ಅಂತೇಳಿ ಹೀಗೆ 7 ಬೇಡಿಕೆಗಳಿಗೆ ಆಗ್ರಹಿಸಿ ನಾವು ರಾಜ್ಯ ಮಟ್ಟದಲ್ಲಿ ನಾಳೆ ಹೋರಾಟ ಮಾಡ್ತಾ ಇದ್ದೀವಿ. ಬಹುಶಃ ನಾನು ಎಲ್ಲ ಪತ್ರಿಕೆ ಮಾಧ್ಯಮರಿಗೆ ಕಳಕಳಿ ವಿನಂತಿ ಮಾಡ್ಕೊತೀನಿ. ನಾವಂತೂ ಹೋರಾಟ ಮಾಡಿ ಮಾಡಿ ಸುಸ್ತಾಗ್ತಾ ಇದ್ದೀವಿ ಸರ್. ಪಾಪ ಶಿವಪ್ಪ ಸರ್ ಮಂಡ್ಯದವರು ಅವರು ಶಿಕ್ಷಕರಾಗಿ ಮೊನ್ನೆ ತಾನೇ ರಿಟೈರ್ಡ್ ಆದರು, 2 ತಿಂಗಳ ಕೆಳಗಡೆ. ಅವ್ರು ಸುಮಾರು 12 ವರ್ಷದಿಂದ ಕನ್ನಡ ಶಾಲೆಗೆ ಹೋರಾಟ ಮಾಡಿ ಮಾಡಿ ಯಾಕಂದ್ರೆ ಅಂದ್ರೆ ಸರ್ಕಾರದ ನಿಯಮಗಳು, ಸರ್ಕಾರದ ಕನ್ನಡ ವಿರೋಧ ಧೋರಣೆ, ಸರ್ಕಾರ ಕನ್ನಡ ಶಾಲೆಗಳನ್ನು ಬೆಳೆಸುವಂತ ಕಾರ್ಯಕ್ರಮಗಳು ಯಾವುದೂ ಇಲ್ಲ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಯೋಜನೆ ಕೂಡ ಯಾವುದೂ ಇಲ್ಲ. ಆದರೆ ಕೇವಲ ಒಂದು ಸಂಖ್ಯೆ ದೃಷ್ಟಿಯಿಂದ ಅನೇಕ ಏನಪ್ಪ ಅಂದ್ರೆ ತಪ್ಪು ನಿರ್ಧಾರ ತಗೋತಾ ಇದೆ. ಇವತ್ತು ಸರ್ಕಾರ ಮುಂದಾಗಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ತೆಗಿತಾ ಇದೆ. ಕರ್ನಾಟಕ ಪಬ್ಲಿಕ್ ಶಾಲೆ ಇಂಗ್ಲಿಷ್ ಮಾಧ್ಯಮ ತೆಗೆದು ನಮ್ದೇನು ಅಭ್ಯಂತರಿಲ್ಲ, ಆದರೆ ಕನ್ನಡ ಶಾಲೆಗಳನ್ನು ಸ್ಥಳಾಂತರ ಮಾಡ್ತಾ ಇದೆ, ಪರಿವರ್ತನೆ ಮಾಡ್ತಾ ಇದೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮವಾಗಿ ಪರಿವರ್ತನೆ ಮಾಡ್ತಾ ಇದೆ. ಇದು ನಮಗೂ ವಿರೋಧ ಇದೆ. ಸೊ ಈಗಾಗಲೇ ಸುಮಾರು 843 ಶಾಲೆ ರೆಸಿಡೆನ್ಷಿಯಲ್ ಸ್ಕೂಲ್ ಇವೆ, ವಸತಿ ಶಾಲೆಗಳಿವೆ ಕರ್ನಾಟಕದಲ್ಲಿ, ಅವು ಇಂಗ್ಲಿಷ್ ಮಾಧ್ಯಮದವರು. ಆದರೂ ಕೂಡ ಇವತ್ತು ಸರ್ಕಾರ ದ್ವಿಭಾಷೆ ನಾವು ಶಿಕ್ಷಣ ಕೊಡ್ತೀವಿ ಅಂತೇಳಿ 1ನೇ ತರಗತಿ ಕರ್ನಾಟಕ ಪಬ್ಲಿಕ್ ಶಾಲೆ ತೆಗಿತಾ ಇದೆ. ಅದು ಯಾವುದೂ ದ್ವಿಭಾಷೆ ಇಲ್ಲ. ಈಗಾಗಲೇ ಬಹಳ ಸರ್ಕಾರ ಗೊತ್ತಿರೋ 1ನೇ ತರಗತಿಯಲ್ಲಿ ಇಂಗ್ಲಿಷ್ ಪಠ್ಯ ಪುಸ್ತಕ ಇದೆ, ಅದನ್ನೇ ಚೆನ್ನಾಗಿ ಕಲಿಸ್ಬೋದಲ್ಲ. ಸೊ ಅದನ್ನು ಹೊರತಾಗಿ ನೀವು ನಮ್ಮೂರ ಕನ್ನಡ ಮಾಧ್ಯಮ ಶಾಲೆ ಮೇಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಬೋರ್ಡ್ ಹಾಕಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆ ಆಗ್ತಾ ಇದೆ. ಇದು ಮಕ್ಕಳ ಜ್ಞಾನಕ್ಕೆ ಬಹಳ ದೊಡ್ಡ ಹೊಡ್ತಾ ಇದೆ. ಆ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ತರಬೇತಿ ಇಲ್ಲ, ನೂತನವಾದಂಥ ಕಟ್ಟಡ ಇಲ್ಲ, ಬೇರೆ ನೇಮಕಾತಿ ಇಲ್ಲ. ನೇರವಾಗಿ ಈ ವರ್ಷ 4137 ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆ ತೆಗಿತಾ ಇದೆ. ಇದು ಬಹಳ ದೊಡ್ಡ ಹೊಡೆತ ಇದೆ. ಸೊ ಹಾಗಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿಯ ಸಂಸ್ಕೃತಿ ಬೆಳಿಬೇಕಾದ್ರೆ ಕನ್ನಡ ಶಾಲೆಗಳು ಸಮೃದ್ಧಿಯಾಗಿ ಬೆಳಿಬೇಕು.